ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋ ಒಂದು ರಿವ್ಯೂ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ರೆನೆ ಅವರ ಅಡಿಕ್ಟ್ ಲಿಕ್ವಿಡ್ ಲಿಪ್ ಟಿಂಟ್ಸ್ ಮೇಲೆ ರಿವ್ಯೂ ಕೊಡ್ತೀನಿ. ಹಾಗೆ ನನ್ನ ಹತ್ರ ಅವರ 3 ಶೇಡ್ಸ್ ಇದೆ. ಈ 3 ಶೇಡ್ಸ್ನು ಸ್ವಾಚ್ ಕೂಡ ಮಾಡಿ ತೋರಿಸ್ತೀನಿ. ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗಲೇ ಬಂದು ನನ್ನ ವಿಡಿಯೋನ ನೋಡ್ಬೋದು. ಇವಾಗ ಬನ್ನಿ ಈ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಪ್ಯಾಕೇಜಿಂಗ್. ಔಟರ್ ಪ್ಯಾಕೇಜಿಂಗ್ ನೀವು ನೋಡ್ಬೋದು, ಈ ಥರ ಇದೆ. ಆ್ಯಂಡ್ ನಮ್ಮ ಲಿಪ್ ಟಿಂಟ್ಸ್ ನೋಡಿ, ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಮಿನಿ ಲಿಕ್ವಿಡ್ ಲಿಪ್ಸ್ಟಿಕ್ದು ಪ್ಯಾಕೇಜಿಂಗ್ ಥರನೇ ಅನಿಸುತ್ತೆ. ಇದು ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿದೆ. ನಿಮಗೆ 4 ಡಿಫ್ರೆಂಟ್ ಶೇಡ್ಸಲ್ಲಿ ಸಿಗುತ್ತೆ. ನನ್ನ ಹತ್ರ ಅವರ 3 ಶೇಡ್ಸ್ ಇದೆ. ಅದು ಯಾವ್ದು ಅಂದರೆ, ಮೊದಲನೇದು ಬಂದು ಲಾಲಿಪಾಪ್, ಸನ್ಸೆಟ್ ಆ್ಯಂಡ್ ಕೊನೆದು ವೈನ್ ಬೆರಿ. ಈಗ ನಾವು ಈ ಪ್ರಾಡಕ್ಟ್ ಸ್ವಾಚಸ್ ನೋಡೋಣ. ಮೊದಲಿಗೆ ನಾನು ಕೈ ಮೇಲೆ ಸ್ವಾಚ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಹ್ಯಾಂಡ್ ಸ್ವಾಚ್ ನೋಡಿದ್ರಲ್ಲ, ಇವಾಗ ನಾನು ಲಿಪ್ ಸ್ವಾಚ್ ತೋರಿಸ್ತೀನಿ. ಇದನ್ನು ಹೇಗೆ ಯೂಸ್ ಮಾಡೋದಕ್ಕೆ ಹೇಳಿದ್ದಾರೆ ಅಂದರೆ, ಲೈಟ್ಲಿ ಟ್ಯಾಪ್ ದ ರೆನೆ ಅಡಿಕ್ಟ್ ಲಿಕ್ವಿಡ್ ಲಿಪ್ ಟಿಂಟ್ಸ್ ಅಪ್ಲಿಕೇಟರ್ ಆನ್ ಯೋರ್ ಲಿಪ್ಸ್. ಸ್ಟಾರ್ಟ್ ಆನ್ ದ ಸೆಂಟರ್ ಆಫ್ ದ ಲಿಪ್ಸ್ ಆ್ಯಂಡ್ ದೆನ್ ಡಿಫ್ಯೂಸ್ ಇಟ್ ಔಟ್ವರ್ಡ್ಸ್. ಓಕೆ, ಸೊ ಅವ್ರು ಹೇಗೆ ಹೇಳಿದಾರೋ ಆ ರೀತಿನೇ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಮೊದಲನೇ ಶೇಡ್ ಬಂದು ಲಾಲಿಪಾಪ್. ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಫಸ್ಟ್ ಶೇಡ್ ಲಾಲಿಪಾಪ್. ಇದೊಂದು ಬ್ರೈಟ್ ಪಿಂಕ್ ಶೇಡ್. ನಾನು ಯೂಶಲಿ ಇಂಥ ಶೇಡ್ನ ಪ್ರಿಫರ್ ಮಾಡಲ್ಲ. ನಂತರ ಡಸ್ಕಿ ಸ್ಕಿನ್ ಇರೋರಿಗೆ ತುಂಬಾ ಬ್ರೈಟಾಗಿ ಕಾಣುತ್ತೆ. ನನಗೆ ಮಿರರಲ್ಲಿ ಕಾಣ್ತಾ ಇರೋಷ್ಟು ಬ್ರೈಟಾಗಿ ಕ್ಯಾಮ್ರಾದಲ್ಲಿ ಪಿಕ್ ಆಗ್ತಾ ಇಲ್ಲ. ಐ ಡೋಂಟ್ ನೋ ನಿಮಗೆ ಇದು ಸಟಲಾಗಿ ಕಾಣ್ತಾ ಇದೆಯೋ ಅಥವಾ ಬ್ರೈಟಾಗಿ ಕಾಣ್ತಾ ಇದೆಯೋ ಅಂತ, ಬಟ್ ರಿಯಲ್ ಲೈಫಲ್ಲಿ ತುಂಬಾ ಬ್ರೈಟ್ ಆಗಿದೆ ಕಲರ್ ಇದು. ಸೊ ನೀವು ಡಸ್ಕಿ ಸ್ಕಿನ್ ಅವ್ರು ಆಗಿದ್ರು ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಯು ಕ್ಯಾನ್ ಸ್ಟಿಲ್ ಮೇಕ್ ಇಟ್ ವರ್ಕ್. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಈ ಶೇಡ್. ಎರಡನೇ ಶೇಡ್ ಬಂದು ಸನ್ಸೆಟ್. ಇದೊಂದು ಆರೆಂಜಿಶ್ ನ್ಯೂಡ್ ಶೇಡ್. ನನ್ನ ಸ್ಕಿನ್ ಟೋನ್ ಮೇಲೆ ಸ್ವಲ್ಪ ವಾಶ್ಡ್ ಔಟ್ ಅನಿಸುತ್ತೆ. ಸೊ ಡಸ್ಕಿ ಆ್ಯಂಡ್ ಡೀಪರ್ ಸ್ಕಿನ್ ಟೋನ್ ಮೇಲೆ ಇದು ಸ್ವಲ್ಪ ಲೈಟ್ ಆಗಿದೆ. ಆದರೆ ನೀವು ಫೇರ್ ಸ್ಕಿನ್ ಟೋನರ್ ಆಗಿದ್ದರೆ ಇದು ನಿಮ್ಮ ಮೇಲೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೀವು ಡಸ್ಕಿ ಸ್ಕಿನ್ ಟೋನರ್ ಆಗಿದ್ರೂ ಕೂಡ ಈ ಶೇಡ್ನ ಯೂಸ್ ಮಾಡ್ಬೋದು. ಬಟ್ ಒಂದು ಬ್ರೌನ್ ಲಿಪ್ ಲೈನರ್ನ ಫಸ್ಟ್ ಯೂಸ್ ಮಾಡಿ ಅದ್ರ ಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಿಮಗೂ ಕೂಡ. ನಮ್ಮ ಲಾಸ್ಟ್ ಶೇಡ್ ಬಂದು ವೈನ್ ಬೆರಿ. ಇದು ಬಾಟಲಲ್ಲಿ ಆ್ಯಕ್ಚುಯಲ್ ಪರ್ಪಲ್ ಕಲರೇ ಕಾಣುತ್ತೆ. ಬಟ್ ಅಪ್ಲೈ ಮಾಡಿಕೊಂಡು ತುಟಿಗಳ ಮೇಲೆ ಇದನ್ನು ಡಿಫ್ಯೂಸ್ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದರಲ್ಲಿ ನಿಮಗೆ ಡಸ್ಕಿ ಅಥವಾ ಡೀಪರ್ ಸ್ಕಿನ್ ಟೋನ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಶೇಡ್. ಆಲ್ರೈಟ್, ಸ್ವಾಚಸ್ ನೋಡಿದ್ರಲ್ಲ. ಇವಾಗ ಈ ಲಿಪ್ ಟಿಂಟ್ಸ್ ಹೇಗಿದೆ ಅಂತ ಹೇಳ್ತೀನಿ. ನನಗೆ ಇಷ್ಟ ಆಯ್ತಾ ಇಲ್ವಾ ಅಂತಲೂ ಹೇಳ್ತೀನಿ. ಇದರಲ್ಲಿ ವೈಟಮಿನ್ ಇ ಜೊತೆಯಲ್ಲಿ ಶಿಯಾ ಬಟರ್ ಇದೆ. ಇದು ತುಟಿಗಳನ್ನ ನರಿಶ್ ಮಾಡುತ್ತೆ ಆ್ಯಂಡ್ ಮಾಯಿಶ್ಚರೈಸ್ ಮಾಡುತ್ತೆ ಅಂತ ಬ್ರ್ಯಾಂಡ್ ಕ್ಲೇಮ್ ಮಾಡಿದೆ. ಬಟ್ ಇದು ಖಂಡಿತವಾಗ್ಲೂ ತಪ್ಪು. ತುಟಿಗಳು ತುಂಬಾ ಡ್ರೈಯಿಂಗ್ ಅನಿಸುತ್ತೆ ಇದನ್ನು ಯೂಸ್ ಮಾಡಿದ್ಮೇಲೆ. ಅನ್ಕಂಫರ್ಟೇಬಲ್ ಅನಿಸುತ್ತೆ ಮಾತಾಡೋದಕ್ಕೆ. ಯಾವಾಗ ಲಿಪ್ ಬಾಮ್ ಅಪ್ಲೈ ಮಾಡ್ತೀನೋ ಅನಿಸುತ್ತೆ ನನಗೆ ಪರ್ಸ್ನಲಿ. ಸೊ ನನಗೆ ಫಾರ್ಮುಲಾ ಇದ್ರದ್ದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಇದು ನಾನ್ ಟ್ರಾನ್ಸ್ಫರಬಲ್ ಅಂತ ಹೇಳಿದರೆ, ಹೌದು, ಟ್ರಾನ್ಸ್ಫರ್ ಆಗಲ್ಲ. ಇದು ಟ್ರಾನ್ಸ್ಫರ್ ಅಂತೂ ಆಗಲ್ಲ. 4 to 5 hours ತನಕ ಹಾಗೆ ಇರುತ್ತೆ. ನೀವೇನಾದರೂ ಆಯಿಲಿ ಐಟಮ್ ತಿಂದರೆ ಸೆಂಟರಿಂದ ರಿಮೂವ್ ಆಗ್ತಾ ಬರುತ್ತೆ. ಸ್ಟ್ರಾ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಕಾಫಿ ಮಗ್ ಮೇಲೆ ಆಗಿರ್ಬೋದು. ಟ್ರಾನ್ಸ್ಫರ್ ಆಗಲ್ಲ ಇದು. ಸೊ ಅದು ಹೌದು, ಬಟ್ ತುಂಬಾ ಡ್ರೈಯಿಂಗ್ ಇದೆ ಇದು. ನೀವು ಯಾವುದೋ ಲಿಕ್ವಿಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಅವ್ರು ಹೇಳಿದಾಗೆ ಸ್ವಲ್ಪನೂ ತುಟಿನ ಮಾಯಿಶ್ಚರೈಸ್ ಮಾಡಲ್ಲ ಇದು. ಈ ಬಾಟಲಲ್ಲಿ ನಿಮಗೆ 2 ml ಪ್ರಾಡಕ್ಟ್ ಸಿಗುತ್ತೆ, ಅಂದರೆ 2 ml ಈಚ್. ಇದರ MRP ಬಂದು 399 rupees. ನಾನು ಇದನ್ನು 399 ಕೊಟ್ಟು ತೊಗೊಳ್ಳಿಲ್ಲ. ಮಿಂತ್ರಾಲೇನೋ ಸೇಲ್ ನಡೀತಾ ಇತ್ತು, 79 rupeesಗೆ ಅವೈಲೇಬಲ್ ಇತ್ತು. ಸೊ 3 ಶೇಡ್ ತರಿಸಿದೆ ನಾನು. ಇನ್ನೊಂದು ಶೇಡ್ ಅವೈಲೇಬಲ್ ಇದ್ದಿಲ್ಲ. ಪರವಾಗಿಲ್ಲ, ಬೇಡ ನನಗೆ. ಸೊ 399 ಎಲ್ಲ ಕೊಟ್ಟು ತೊಗೊಂಡು ಯೂಸ್ ಮಾಡೋ ಅಷ್ಟೊಂದು ಚೆನ್ನಾಗಿಲ್ಲ ಫಾರ್ಮುಲಾ ಇದ್ರದ್ದು. ಸೊ ನೀವು ಆನೆಸ್ಟಾಗಿ ಹೇಳಬೇಕು ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ನಿಮ್ಗೆ ಏನಾದರೂ ಕಲರ್ ಇಷ್ಟ ಆಗಿದ್ರೆ ತರಿಸಿ ಟ್ರೈ ಮಾಡಬೇಕು ಅಂತ ಅಂದರೆ ನೀವು ಈ ಥರ ಏನಾದರೂ ಆಫರ್ ಇರುತ್ತಲ್ವ, ಮಿಂತ್ರಲ್ಲಾಗಿರ್ಬೋದು, ನೈಕಲ್ಲಾಗಿರ್ಬೋದು, ಕಡಿಮೆ ಬೆಲೆಗೆ ಸಿಕ್ಕಿದ್ರೆ ತರಿಸಿ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ 399 ಎಲ್ಲ ಕೊಟ್ಟು ತೊಗೊಳೋದಕ್ಕೆ ಹೋಗಬೇಡಿ ಇದನ್ನು. ಇದು ನನ್ನ ಆನೆಸ್ಟ್ ಒಪಿನಿಯನ್. ಸೊ ಇವತ್ತಿನ ವಿಡಿಯೋಗಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗಲೇ ಬಂದು ನನ್ನ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.